ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಸಾರಿ ಮಿಸ್ಟರ್ ವಸಿಷ್ಠ, ನಾವು ನಿಮ್ಮ ತಂಗಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಎಂದು ಕೈ ಮುಗಿದ ವೈದ್ಯರ ಕಡೆಗೊಮ್ಮೆ ನೋಡಿ, ನಾನೀಗ ನೋಡ್ಬೋದಾ ಕೇಳಿದ. ಎಸ್ ಪ್ಲೀಸ್ ಎಂದಿದ್ದೆ. ವಾರ್ಡ್ನಲ್ಲಿದ್ದ ತಂಗಿ ಡೆಡ್ ಬಾಡಿನ ನೋಡಲು ಓಡಿ ಬಂದನು. ಮುದ್ದಾಗಿ ಕಣ್ಣು ಮುಚ್ಚಿದ ತಂಗಿನ ನೋಡಿ ಕೈ ನಡುಗಿಸಿಕೊಂಡು ಮುಟ್ಟಿದವ, ಅದು ಸಾರಿ ಬಂಗಾರ, ಈ ಅಣ್ಣ ನಿನ್ನನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಎಂದು ಕಣ್ಣೊದ್ದೆ ಮಾಡಿಕೊಂಡು ಅವಳ ಮೊಗದ ಮೇಲೆ ಪರದೆ ಮುಚ್ಚಿ ಹೊರಗಡೆ ಬಂದವ. ಆಫೀಸರ್ಸ್, ನನ್ನ ತಂಗಿ ಸಾವಿಗೆ ಯಾರು ಕಾರಣ ಕೇಳಿದ. ಸರ್, ಅದು ಯಾವ ಕಾರ್ ಎಂದು ಡೀಟೇಲ್ಸ್ ತಿಳಿಲಿಲ್ಲ, ಬಟ್ ಕಾರ್ ಆಕ್ಸಿಡೆಂಟ್ ನೋಡಿದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಅನಿಸುತ್ತೆ ಎಂದು CC ಫುಟೇಜ್ ತೋರಿಸಿದ್ರು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ. ಈ ಕಾರ್ಗೆ ನಂಬರ್ ಪ್ಲೇಟ್ ಕೂಡ ಇಲ್ಲ, ಹೊಸ ಕಾರ್ ಅನಿಸುತ್ತೆ. ಹಾಗೆ ಹೊಸದು ಅನ್ನೋಣ ಅಂದ್ಕೊಂಡ್ರೆ ಈ ಕಾರ್ ಮೇಲೆ ಈ ರೇಡಿಯಂ ಸ್ಟಿಕ್ಕರ್ ಹೇಗೆ ಎಂದು ಯಾವುದೋ ರೇಡಿಯಂ ಸ್ಟಿಕ್ಕರ್ ತೋರಿಸಿ, ಐ ನೀಡ್ ದಿಸ್ ಇನ್ಫೋ ಇನ್ ನೆಕ್ಸ್ಟ್ 2 days ಎಂದು ಹೊರಗಡೆ ಹೋದನು. ಯಾರಿವನು ಮುಂದೆ ಗೊತ್ತಾಗುತ್ತೆ. ಶಿವಾನಂದ ಪ್ಯಾಲೇಸ್. ಡ್ಯಾಡಿ, ನಿಮ್ಗೆ ಎಷ್ಟು ಬಾರಿ ಹೇಳಬೇಕು, ನನಗೆ ಯಾವ ಸೆಕ್ಯೂರಿಟಿ ಬೇಕಿಲ್ಲ. ಐ ನೀಡ್ ಫ್ರೀಡಮ್, ಐ ಡೋಂಟ್ ವಾಂಟ್ ಎನಿ ಸೆಕ್ಯೂರಿಟಿ. ಸಾಕ್ಷಿ ಶಿವಾನಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಾ ಚಿಕ್ಕಪ್ಪ ಉದಯ್ ಬಳಿ ಜಗಳ ಮಾಡ್ತಿದ್ದಾಳೆ. ನಿಂಗೆ ಗೊತ್ತಿಲ್ಲ ಮಗಳೇ, ನೀನೀಗ ಒಂದಲ್ಲ ಎರಡಲ್ಲ 5,000 ಕೋಟಿಯ ಒಡತಿ, ಶಿವಾನಂದ ಗ್ರೂಪ್ ಆಫ್ ಕಂಪನಿಯ CEO. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಸೆಕ್ಯೂರಿಟಿ. ಅವರದ್ದು ಅದೇ ರಾಗ. ಡ್ಯಾಡಿ ಪ್ಲೀಸ್, ನನಗೆ ಯಾವ ಸೆಕ್ಯೂರಿಟಿ ಬೇಕಿಲ್ಲ. ಲೆಟ್ ಮಿ ಲೀಡ್ ಮೈ ಲೈಫ್ ಆ್ಯಸ್ ಐ ವಿಶ್ ಎಂದು ಕಾರ್ ಬಳಿ ಹೋಗುತ್ತಾ ಇನ್ನೇನು ಮುಂದೆ ಒಂದು ಹೆಜ್ಜೆ ಇಡಬೇಕು, ಅವಳು ಹೋಗಬೇಕಿದ್ದ ಕಾರ್ ಬ್ಲಾಸ್ಟ್ ಆಗಿತ್ತು. ನೋಡಿದವಳು ಅದರಿ ಹೋದ್ಲು. ಅಲ್ಲಿದ್ದ ಕಾರ್ ಡ್ರೈವರ್ಸ್ ಮತ್ತು ಇತರೆ ಕೆಲಸದವರು ಪ್ರಾಣ ಬಿಟ್ಟರು. ಇನ್ನು ಕೆಲವರು ಗಾಯ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ರು. ಇಷ್ಟೆಲ್ಲ ನೋಡಿದ ಮೇಲೆ ಉದಯ್ ಮಗಳಿಗೆ ಸೆಕ್ಯೂರಿಟಿ ಕೊಡಿಸೋದು ಸರಿ ಎನಿಸಿ ಶಕ್ತಿ ಸೆಕ್ಯೂರಿಟಿ ಏಜೆನ್ಸಿಗೆ ಕರೆ ನೀಡಿ ಶಿವಾನಂದ ಕಂಪನಿ CEO ಸಾಕ್ಷಿಗೆ ಸೆಕ್ಯೂರಿಟಿ ನೀಡಲು ಕೇಳಿಕೊಂಡ್ರು. ಅದರಂತೆ ಅಲ್ಲಿನ ಸೆಕ್ಯೂರಿಟಿ ಏಜೆನ್ಸಿ ಟೀಮ್ ನಾಳೆಯೇ ಬರುತ್ತೇವೆಂದು ತಿಳಿಸಿದರು. ಮಾರನೇ ದಿನ, ಮ್ಯಾಮ್, ನಿಮಗೆ ಸೆಕ್ಯೂರಿಟಿ ಕೊಡೋರನ್ನು ನೋಡೋಕ್ಕೆ ಬರಬೇಕಂತೆ, ಸರ್ ಕರೀತಿದ್ದಾರೆ. ಕೂಗುತ್ತಾ ಬಂದಿದ್ದ PA ಕನ್ನಿಕಾಗೆ, ಹೋಲ್ಡ್ ಆನ್, ಅವನೇನು ಮದುವೆ ಗಂಡಲ್ಲ, ನಾನು ಹೋಗಿ ಪ್ರದರ್ಶನ ಕೊಡೋಕೆ ಆ ಟೀಮ್ ಹೆಡ್ನ ಇಲ್ಲಿಗೆ ಕಳ್ಸೋಕೆ ಹೇಳೋಗು. ಸೆಕ್ಯೂರಿಟಿ ಕೊಡೋನು ನಾನಿರೋ ಜಾಗದಲ್ಲಿ, ಈ CEO ಇರೋ ಜಾಗದಲ್ಲಿ ಇರಬೇಕು ಎಂದಳು ಸಾಕ್ಷಿ. ಶೋರ್ ಮ್ಯಾಮ್ ಎಂದು ಹೋಗಿ ಅದನ್ನೇ ಹೇಳಿದ್ಲು ಕನ್ನಿಕಾ. ಆ ಮಾತು ಕೇಳಿ ತಂದೆ ಉದಯ್ ಮುಜುಗರದಿಂದ, ಸಾರಿನಪ್ಪ, ಒಬ್ಬಳೇ ಮಗಳು, ಹೆಚ್ಚು ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದೀನಿ, ನೀವು ಹೋಗಿ ನೋಡಿ ಬೇಡಿದ್ರು. ಸರ್, ನಾನೊಬ್ಬನೇ ಹೋಗಿ ಅವರನ್ನು ಮಾತಾಡಿಸಿ ಬರೋದು ಕಷ್ಟವೇನಲ್ಲ ಸರ್, ಬಟ್ ಇಲ್ಲಿರೋರ ಮುಖ ಅವ್ರು ನೋಡಿ ಮಾತಾಡಿಸಿದ್ರೆ ನಮ್ಮ ಟೀಮ್ ಪರಿಚಯ ಆಗುತ್ತೆ. ಬೆಟರ್ ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಹೇಳಿ ಎಂದವನ ಮೈಕಟ್ಟಿಗೆ ಸರಿಯಾಗಿ ಹೋಲುವ ಟೈಟ್ ಟೀ ಶರ್ಟ್, ಅದಕ್ಕೆ ಹೋಲುವ ಬ್ಲ್ಯಾಕ್ ಜೀನ್ಸ್, ಬ್ಲ್ಯಾಕ್ ಜಾಕೆಟ್, ಬ್ಲ್ಯಾಕ್ ಶೂಸ್, ಹಾಗೆ ಮಿಲಿಟ್ರಿ ಕಟ್ಟಿಂಗ್ನಲ್ಲಿ ಮಸ್ತಾಗಿ ಕಾಣಿಸ್ತಿದ್ದ ಹುಡುಗ. ಶೌರ್ಯ, ಅವಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ನೀನು ಹೋಗಿ ಮಾತಾಡ್ಸ್ಕೊಂಡು ಬಾ, ನೆಕ್ಸ್ಟ್ ಬಂದು ಅವಳು ಮಾತಾಡ್ತಾಳೆ ಎಂದರು ಉದಯ್. ವಿತ್ ಯೋರ್ ಪರ್ಮಿಷನ್ಸ್ ಎಂದು ಸೈನಿಕನಂತೆ ಶಿಸ್ತುಬದ್ಧವಾಗಿ ಅವಳ ರೂಮ್ ಕಡೆ ಸಾಗಿದ್ದ ಶೌರ್ಯ. ಒಳಗಡೆ ಬರುತ್ತಿದ್ದ ಹಾಗೆ ಮೂಗಿಗೆ ಗಂಧದ ಪರಿಮಳ ಬರಲು ಅವನಿಗೆ ತಿಳಿಯಿತು ಅವಳು ಸ್ನಾನದಲ್ಲಿದ್ದಾಳೆ ಎಂದು. ಒಂದು ಕಿರುನಗೆ ನೀಡಿ ಸ್ನಾನದ ಮನೆಗೆ ಬಂದ್ಬಿಟ್ಟ. ಸ್ನಾನ ಮುಗಿಸಿ ಬಾತ್ರೂಮ್ ಹಾಕ್ಕೊಂಡು ತನ್ನ ಸೌಂದರ್ಯ ನೋಡ್ಕೊಳ್ತಾ ಕೂತಿದ್ದ ಹುಡುಗಿಯನ್ನ ಎದೆ ಉಬ್ಬಿಸಿಕೊಂಡು ಸ್ಟಿಫ್ ಆಗಿ ನಿಂತು ನೋಡುತ್ತಾನೆ ಶೌರ್ಯ. ಮುಖದಲ್ಲಿ 1 ಇಂಚು ಮೇಕಪ್ ಇಲ್ಲ, ಮಿಂಚಿನ ನೋಟ, ಅದಕ್ಕೆ ಮೆದುವಾಗಿ ಬೆಳೆದು ನಿಂತ ರೆಪ್ಪೆ, ಕೆಂದಾವರೆ ತುಟಿ, ನಕ್ಕಾಗ ಹೆಚ್ಚು ಮುದ್ದಾಗಿ ಕಾಣೋ ಅರಗಿಣಿಯಂತೆ ಕಾಣುತ್ತಾಳೆ ಸಾಕ್ಷಿ. ಎಷ್ಟು ಮುದ್ದೋ ಅಷ್ಟೇ ಕೊಬ್ಬು ಸಹ ಇದೆ. ಹಾಗೆ ಕನ್ನಡಿಯಲ್ಲಿ ಅವನನ್ನು ನೋಡಿ ಗಾಬರಿಯಲ್ಲಿ ಎದ್ದು ನಿಂತ ಹುಡುಗಿ, ಹೇ ಯಾರ್ ನೀನು, ಹೌ ಡೇರ್ ಯು, ಸೆಕ್ಯೂರಿಟಿ ಸೆಕ್ಯೂರಿಟಿ ಎಂದು ಕಿರುಚಲು, ಮಿಸ್ CEO, ನಾನು ನಿಮ್ಮ ಸೆಕ್ಯೂರಿಟಿ, ಶಕ್ತಿ ಸೆಕ್ಯೂರಿಟಿ ಏಜೆನ್ಸಿ ಕಡೆಯಿಂದ ಬಂದಿರೋ ಸೆಕ್ಯೂರಿಟಿ ಹೆಡ್ ಶೌರ್ಯ ಎನ್ನಲು, ಸೋ ವಾಟ್, ಇಲ್ಲಿಗೆ ಯಾಕೆ ಬಂದೆ ಎಂದು ಕೇಳಿದ್ಲು. ಮಿಸ್ CEOಗೆ ಕೆಳಗಡೆ ಬಂದು ನೋಡೋಕ್ಕೆ ಆಗಲ್ಲ, ಸೆಕ್ಯೂರಿಟಿನ ಅವಳಿರೋ ಜಾಗಕ್ಕೆ ಬರಬೇಕು ಅಂದ್ರಂತೆ, ಅದಕ್ಕೆ ಬಂದೆ ಎಂದು ನಕ್ಕ. ಸ್ನಾನ ಮಾಡ್ತಾ ಇದ್ರೆ ಅಲ್ಗೂ ಬರ್ತೀಯಾ ಎಂದು ಕೇಳಿದ್ಲು. ನೀವೆಲ್ಲೋ, ನಾವಲ್ಲೇ ಎಂದ. ನಿನ್ನಂಥ ಸೆಕ್ಯೂರಿಟಿ ಬೇಕಿಲ್ಲ ನನಗೆ, ಹೋಗೋ ಇಲ್ಲಿಂದ ಎಂದಳು. ಅದು ನೀವಲ್ಲ ಮಿಸ್ CEO, ಉದಯ್ ಸರ್ ಹೇಳಿ ಎಂದ. ಹೌದಾ, ವೇಟ್, ಡ್ಯಾಡ್
ಎಂದು ಹೋಗುತ್ತಿದ್ದ ಹುಡುಗಿ ಕಡೆ ನೋಡಿ, ಓ ನಿಮಗೆ ಈ ಥರ ಸ್ನಾನದ ಬಟ್ಟೆಯಲ್ಲಿ ಎಲ್ಲರೂ ಮುಂದೆ ಬಂದು ಅಭ್ಯಾಸನ ಮಿಸ್ ಇಒ ಎಂದಾಗ, ಓ ಗಾಡ್ ಎಂದುಕೊಂಡು ಹೋಗಿ ಬಟ್ಟೆ ಬದಲಿಸಿ ಬಂದರೂ ಅಲ್ಲೇ ಇದ್ದ. ಇನ್ನು ಇಲ್ಲೇನು ಮಾಡ್ತಿದ್ಯಾ ದುರುಗಿಟ್ಟಿ ನೋಡಿದ್ಲು. ನೀವೆಲ್ಲೋ ನಾವಲ್ಲೇ ಎಂದ. ಡ್ಯಾಡಿ ಡ್ಯಾಡಿ ಕೂಗುತ್ತಾ ಹೆಜ್ಜೆ ಸಾಗಿಸಲು, ಇಲ್ಲೇ ಯಾಕೆ ಕೂಗ್ತೀರಾ ಮಿಸ್ ಇಒ, ಎನರ್ಜಿ ವೇಸ್ಟ್, ಅವ್ರಿಗೆ ಕೇಳಿಸಲ್ಲ ಎಂದ. ವಾಟ್ ರಬ್ಬಿಶ್ ಎನ್ನುತ್ತಾ ಡ್ಯಾಡಿ ಡ್ಯಾಡಿ ಎಂದು ಕೆಳಗಡೆ ಬಂದಾಗ, ಈಗ ನಿಧಾನವಾಗಿ ಮಾತಾಡಿ ಮಿಸ್ ಇಒ, ಸರ್ ಇಲ್ಲೇ ಇದ್ದಾರೆ ಎಂದ. 20 ನಿಮಿಷ ಅವ್ನು ಕಾಟ ತಡೆಯಲಾಗದ ಮಿಸ್ ಇಒ, ಡ್ಯಾಡಿ ಮೊದಲು ಇವನನ್ನು ಹೊರಗಡೆ ಹಾಕಿ, ಇವನನ್ನು ನೋಡಿ ಒಂದು 20 ನಿಮಿಷ ಇನ್ನೂ ಮಾತಾಡ್ತಾನೆ ಇದ್ಲು. 20 ನಿಮಿಷ 38 ಸೆಕೆಂಡ್ಸ್ ಮಿಸ್ ಇಒ ಎಂದ ಶೌರ್ಯ. ಅವನ ಟೈಮ್ ಕೇಳಿ ಇನ್ನೂ ಕೋಪಗೊಂಡ ಹುಡುಗಿ, ಪ್ಲೀಸ್ ಡ್ಯಾಡಿ ಈ ಸೆಕ್ಯೂರಿಟಿ ನಂಗೆ ಬೇಕಿಲ್ಲ, ನನಗೆ ಸೆಕ್ಯೂರಿಟಿ ಬೇಕಿಲ್ಲ ಡ್ಯಾಡಿ, ನನಗೆ ಬಾಕ್ಸಿಂಗ್, ಸ್ವಿಮ್ಮಿಂಗ್, ಕರಾಟೆ, ಡ್ರೈವಿಂಗ್, ಚೇಸಿಂಗ್ ಎಲ್ಲ ಬರುತ್ತೆ, ಕಾರ್ ಡ್ರೈವಿಂಗ್ ಬಂದುಬಿಟ್ಟು ಅದಕ್ಕೆ ಡ್ರೈವರ್ ಇರ್ತಾರೆ, ಬಟ್ ವೈ ಡು ಐ ನೀಡ್ ಸೆಕ್ಯೂರಿಟಿ ಎಂದಾಗ ಒಂದು ಕಾಲ್ ಬಂತು. ಹಲೋ ಎಂದ ಉದಯ್. ಹೆದರಿ ಸಾಕ್ಷಿ ಕಡೆ ನೋಡಿ ಶೌರ್ಯನ ನೋಡಿ, ಶೌರ್ಯ ಯಾರೋ ಕಾಲ್ ಮಾಡಿದ್ರು, ಇನ್ನು 10 ನಿಮಿಷದಲ್ಲಿ ಸಾಕ್ಷಿಗೆ ಆಪತ್ತು ಅಂತ ಎಂದರು. ಡ್ಯಾಡಿ ನೀವೆಲ್ಲ ಇರುವಾಗ ನಂಗೆ ಯಾರೇನು ಮಾಡ್ತಾರೆ, ಅದು 10 ನಿಮಿಷದಲ್ಲಿ ಎಂದು ಸೋಫಾ ಮೇಲೆ ಕೂತು ನೀರು ಕುಡಿಯುತ್ತಾ ಟೈಮ್ ನೋಡುತ್ತಾ, ನೋಡಿ 10 ನಿಮಿಷ ಆಗೋಯ್ತು ಎನ್ನಲು ಶೌರ್ಯ ಅವಳ ಕೈ ಹಿಡಿದು ಸೋಫಾದಿಂದ ಇಳಿಸಿ ತನ್ನ ಮೇಲೆ ಎಳೆದುಕೊಳ್ಳಲು ಆಕೆ ಕೂತಿದ್ದ ಸೋಫಾ ಮೇಲೆ ಪ್ರಕಾಶಿಸುತ್ತಿದ್ದ ಗಾಜಿನ ಶೋಲೈಟ್ ಬೀಳಲು ಒಂದೇ ಸಮಯ. ಅವ ಎಳೆದ ರಭಸಕ್ಕೆ ಸಾಕ್ಷಿ ಮರಕೋತಿಯ ಹಾಗೆ ಅಪ್ಪಿಬಿಟ್ಟಳು. ಮತ್ತೆ ಕರೆ ಬಂತು. ಏನೋದಯ್ ಏಯ್ ಬಚಾವಾದ್ಲು ಅಂತ ಖುಷಿನಾ, ಬಟ್ ಇದೇ ಥರ ಕ್ಷಣಕ್ಕೂ ಅವಳು ಹೆದರ್ತಾರೆ, ಬೆವರಿ ಬೈದಲ್ಲೇ ಬದುಕಬೇಕು ಎಂದು ನಗುತ್ತಾ ಕಟ್ ಮಾಡಿದ್ರು. ಅವಳ ನಡುಸುತ್ತ ಕೈ ಹಾಕಿ ಭಯಭೀತಿ ಇಲ್ಲದೆ ನಿಂತಿದ್ದವನ ನೋಡಿ ಸಿಟ್ಟಾದವಳು ದೂರ ಸರಿದು ನಿಂತ ಹುಡುಗಿ ಗುರಾಯಿಸಲು, ನಿನಗೆ ಹೇಗೆ ಗೊತ್ತಾಯಿತು ಸೋಫಾ ಮೇಲೆ ಲೈಟ್ಸ್ ಬೀಳೋದು ಉದಯ್ ಕೇಳಿದ್ರು. 10 ನಿಮಿಷ ಮುಗೀತು ಅಂತ ಮಿಸ್ ಇಒ ಹೇಳಿದ್ರು, ಬಟ್ ಸೆಕೆಂಡ್ಸ್ ಕೂಡ ಲೆಕ್ಕ ಹಾಕೋ ನಾನು ಇನ್ನು 15 ಸೆಕೆಂಡ್ಸ್ ಇದೆ ಅಂತ ಯೋಚಿಸುತ್ತಾ ನಿಂತಿದ್ದೆ. ಆಗ ಅನ್ನಿಸ್ತು ಲೈಟ್ಸಿಂದ ಅಪಾಯವೆಂದು. ಸೋ ಎನ್ನುವಾಗ, ಡ್ಯಾಡಿ ಲೈಟ್ಸ್ ಬೀಳೋದು ನೋಡಿ ಹೇಳ್ತಿದ್ದಾರೆ, ಡೋಂಟ್ ಥಿಂಕ್ ಹೀ ಸ್ಮಾರ್ಟ್ ಎಂದಾಗ ಶೌರ್ಯ, ನೀನಿಲ್ಲಿ ಇನ್ಮೇಲೆ ನನ್ನ ಮಗಳಿಗೆ ಸೆಕ್ಯೂರಿಟಿಯಾಗಿ ನೇಮಕವಾಗ್ತಿದ್ಯಾ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಅವಳನ್ನು ಕಾಪಾಡು. ಅವಳನ್ನು CEO ಮಾಡಿದಾಗಿಂದ ಯಾರೋ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರೋ ಗೊತ್ತಿಲ್ಲ, ಪೊಲೀಸ್ ತನಕ ಹೋಗೋಣ ಅಂದರೆ ಯಾಕೋ ಅವರನ್ನು ಕೂಡ ನಂಬೋಕ್ಕಾಗ್ತಿಲ್ಲ. ನನ್ನ ಕಮಿಷನರ್ ಹತ್ರ ಪ್ರೈವೇಟ್ ಮಾತುಕತೆ ನಡೆಸುವೆ, ಬಟ್ ಅಲ್ಲಿ ತನಕ ಯು ಪ್ಲೀಸ್ ಟೇಕ್ ಕೇರ್ ಆಫ್ ಹರ್ ಎಂದರು. ಸಾಕ್ಷಿ ಕಿರುಚುತ್ತಾ, ನನಗೆ ಇವನು ಸೆಕ್ಯೂರಿಟಿ ಏಜೆನ್ಸಿ ಎರಡೂ ಬೇಡ ಎಂದು ಕಿರುಚಾಡಿದ್ರು. ಅವರು ಒಪ್ಪದೆ, ಹಾಗಾದರೆ ಆ ಸೆಕ್ಯೂರಿಟಿನೇ ಇಲ್ಲಿಂದ ಹೋಗೋ ಹಾಗೆ ಮಾಡು, ಟ್ರೈ ದ್ಯಾಟ್ ಎಂದು ಹೋದರು. ಅವನ ಕಡೆ ನೋಡಿ, ನೋಡ್ತಾ ಇರು, ನೀನಾಗಿ ನೀನೇ ಇಲ್ಲಿಂದ CEO ಕಾಟಕ್ಕೆ ಓಡೋಗಬೇಕು, ಹಾಗೆ ಮಾಡ್ತೀನಿ ಎಂದಳು. ನೀವೆಲ್ಲೋ ನಾವಲ್ಲ ಮಿಸ್ ಇಒ ಎಂದು ನಕ್ಕ. ಮುಂದೆ ಹೇಗಿತ್ತು ಮೊದಲ ಸಂಚಿಕೆ? ಈಗಾಗಲೇ ನೀವು ಒಲವೇ ನೀನುಳಿದು ಬಂದಾಗ ಮತ್ತು ನಿನ್ನೊಲವಿಗೆ ಅಧಿಪತಿನ 2 ಕತೆಗೂ ತುಂಬ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಕತೆಗೂ ಕೂಡ ಪ್ರೋತ್ಸಾಹ ಕೊಡ್ತೀರಾ ಅಲ್ವಾ? ಹಾಗೆ ಇದೇನು ತುಂಬ ದೊಡ್ಡ ಕಾದಂಬರಿ ಅಲ್ಲ, ಪುಟ್ಟ ಕಾದಂಬರಿ, ಅದು ತುಂಬ ಬೇಗ ಕೆಲವೇ ಸಂಚಿಕೆಗಳಲ್ಲಿ ಮುಗ್ದೋಗುತ್ತೆ. ಇದು ಸಸ್ಪೆನ್ಸ್ ಥ್ರಿಲ್, ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಪೆಷಲ್ ಲವ್ ಸ್ಟೋರಿ. ಮಿಸ್ ಮಾಡದೆ ಕೇಳಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಓಕೆ, ಸಿಗುವ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.